ಈಗ ಟಿಕೆಟ್ ಸಿಗದಿರೋದ್ರಿಂದ ಒಂದಷ್ಟು ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸರ್ ಯಡಿಯೂರಪ್ಪರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಪಕ್ಷ ಟಿಕೆಟ್ ಕೊಡೋದರ ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳ್ಬೇಕನ್ನಪ್ಪ. ನಿಮ್ಮ ಪ್ರಶ್ನೆ ನಮ್ಮದು ಅಭಿಪ್ರಾಯ ಕೊಡಬಹುದು. ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಿಲ್ಲ, ಕೊಡ್ತೀನಿ ಅಂತಲೂ ಹೇಳಲಿಲ್ಲ. ಅದನ್ನೆಲ್ಲ ಕೊಡೋ ಅಂಥವ್ರು ಪಾರ್ಟಿಯ ಹೈಕಮಾಂಡು. ಪಾರ್ಟಿ ಈಗಾಗಲೇ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೆಲ್ಲೋ ಅಂಥದ್ದು ಯಾರು ಸಮರ್ಥರಿದ್ದಾರೆ ಆ ಸಮರ್ಥರಿಗೆ ಟಿಕೆಟ್ ಕೊಡೋ ಅಂಥದ್ದು ಬಿಜೆಪಿಯ ಒಂದು ಸಿದ್ಧಾಂತ. ಅದನ್ನು ನಮ್ಮ ಕೇಂದ್ರದ ನಾಯಕರು ನಮ್ಮ ರಾಜ್ಯದ ಜೊತೆ ಚರ್ಚೆ ಮಾಡಿ ಕೊಡ್ತಾರೆ. ಇನ್ನೂ ಆ ಥರದ್ದು ಯಾವುದೂ ಚರ್ಚೆ ಪ್ರಾರಂಭ ಆಗಿಲ್ಲ. ಅದರಿಂದ ಸುಧಾಕರ್ ಅವರು ಬ್ರಹ್ಮನಿರಸನ ಆಗೋದು ಬೇಡ. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟು. ತಾಳ್ಮೆಯಿಂದ ಇದ್ದರೆ ಎಲ್ಲದೂ ಒಳ್ಳೆಯದಾಗುತ್ತೆ. ಪಾರ್ಟಿ ಹೈಕಮಾಂಡು ಮೊನ್ನೆನೂ ಕೂಡ ಅವ್ರ ಪಾರ್ಟಿಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ. ಆ ದೃಷ್ಟಿಯಿಂದ ಪಾರ್ಟಿ ಮುಖ್ಯನೇ ಹೊರತು ವೈಯಕ್ತಿಕ ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳಿದ್ನಲ್ಲ, ಟಿಕೆಟ್ ಕೊಡೋ ಅಂಥದ್ದು ಎಲ್ಲಾನು ಪಾರ್ಟಿ ಹೈಕಮಾಂಡ್ ಸೇರಿದಂಥದ್ದು. ಅದರಿಂದ ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದು ಫೈನಲ್. ಹಿಂದೆ ನಾವು ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ, ರಿಸ್ಕ್ ತಗೊಂಡು ಮುಖ್ಯಮಂತ್ರಿ ಮಾಡಿದ್ದೀವಿ ಯಡಿಯೂರಪ್ಪ ಅವ್ರನ್ನ. ಈಗ ಹಳೆ ಘಟನೆಗಳನ್ನೆಲ್ಲ ಮಿಲ್ಕ್ ಹಾಕ್ಬೇಕು ಅವರು ಅಂತ ಹೇಳಿ ಹೇಳಿದ್ರು. ಅದೆಲ್ಲ ಅವೆಲ್ಲ ಟಿಕೆಟ್ ಕೊಡ್ಬೇಕಾದ್ರೆ ಅವೆಲ್ಲ ಮೆಲುಕು ಹಾಕ್ತಾರೆ, ಸಮೀಕ್ಷೆ ಮಾಡ್ತಾರೆ. ಗೆಲ್ಲೋ ಮಾನದಂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾನದಂಡದ ಮೇಲೆ ಟಿಕೆಟ್ ಕೊಡುವಂಥದ್ದು. ಈಗ ಟಿಕೆಟ್ ಸಿಗದಿರೋದ್ರಿಂದ ಒಂದಷ್ಟು ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಸರ್ ಯಡಿಯೂರಪ್ಪರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಪಕ್ಷ ಟಿಕೆಟ್ ಕೊಡೋದರ ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳ್ಬೇಕನ್ನಪ್ಪ. ನಿಮ್ಮ ಪ್ರಶ್ನೆ ನಮ್ಮದು ಅಭಿಪ್ರಾಯ ಕೊಡಬಹುದು. ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಿಲ್ಲ, ಕೊಡ್ತೀನಿ ಅಂತಲೂ ಹೇಳಲಿಲ್ಲ. ಅದನ್ನೆಲ್ಲ ಕೊಡೋ ಅಂಥವ್ರು ಪಾರ್ಟಿಯ ಹೈಕಮಾಂಡು. ಪಾರ್ಟಿ ಈಗಾಗಲೇ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಗೆಲ್ಲೋ ಅಂಥದ್ದು ಯಾರು ಸಮರ್ಥರಿದ್ದಾರೆ ಆ ಸಮರ್ಥರಿಗೆ ಟಿಕೆಟ್ ಕೊಡೋ ಅಂಥದ್ದು ಬಿಜೆಪಿಯ ಒಂದು ಸಿದ್ಧಾಂತ. ಅದನ್ನು ನಮ್ಮ ಕೇಂದ್ರದ ನಾಯಕರು ನಮ್ಮ ರಾಜ್ಯದ ಜೊತೆ ಚರ್ಚೆ ಮಾಡಿ ಕೊಡ್ತಾರೆ. ಇನ್ನೂ ಆ ಥರದ್ದು ಯಾವುದೂ ಚರ್ಚೆ ಪ್ರಾರಂಭ ಆಗಿಲ್ಲ. ಅದರಿಂದ ಸುಧಾಕರ್ ಅವರು ಬ್ರಹ್ಮನಿರಸನ ಆಗೋದು ಬೇಡ. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟು. ತಾಳ್ಮೆಯಿಂದ ಇದ್ದರೆ ಎಲ್ಲದೂ ಒಳ್ಳೆಯದಾಗುತ್ತೆ. ಪಾರ್ಟಿ ಹೈಕಮಾಂಡು ಮೊನ್ನೆನೂ ಕೂಡ ಅವ್ರ ಪಾರ್ಟಿಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ. ಆ ದೃಷ್ಟಿಯಿಂದ ಪಾರ್ಟಿ ಮುಖ್ಯನೇ ಹೊರತು ವೈಯಕ್ತಿಕ ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳಿದ್ನಲ್ಲ, ಟಿಕೆಟ್ ಕೊಡೋ ಅಂಥದ್ದು ಎಲ್ಲಾನು ಪಾರ್ಟಿ ಹೈಕಮಾಂಡ್ ಸೇರಿದಂಥದ್ದು. ಅದರಿಂದ ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದು ಫೈನಲ್. ಹಿಂದೆ ನಾವು ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ, ರಿಸ್ಕ್ ತಗೊಂಡು ಮುಖ್ಯಮಂತ್ರಿ ಮಾಡಿದ್ದೀವಿ ಯಡಿಯೂರಪ್ಪ ಅವ್ರನ್ನ. ಈಗ ಹಳೆ ಘಟನೆಗಳನ್ನೆಲ್ಲ ಮಿಲ್ಕ್ ಹಾಕ್ಬೇಕು ಅವರು ಅಂತ ಹೇಳಿ ಹೇಳಿದ್ರು. ಅದೆಲ್ಲ ಅವೆಲ್ಲ ಟಿಕೆಟ್ ಕೊಡ್ಬೇಕಾದ್ರೆ ಅವೆಲ್ಲ ಮೆಲುಕು ಹಾಕ್ತಾರೆ, ಸಮೀಕ್ಷೆ ಮಾಡ್ತಾರೆ. ಗೆಲ್ಲೋ ಮಾನದಂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾನದಂಡದ ಮೇಲೆ ಟಿಕೆಟ್ ಕೊಡುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.